ಇನ್ನು ಚಿಕ್ಕಮಗಳೂರಿನಲ್ಲಿ ಗಾಳಿ ಮಳೆಯ ಅಬ್ಬರ ಜೋರಾಗಿದೆ. ಶೃಂಗೇರಿಯಲ್ಲಿ ತುಂಗಾ ಪ್ರವಾಹಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಗಾಂಧಿ ಮೈದಾನ ಪ್ಯಾರಲಲ್ ರೋಡ್ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ತುಂಗಾ ನದಿ. ಗಾಂಧಿ ಮೈದಾನದಲ್ಲಿದ್ದಂತಹ ಅಂಗಡಿ ಮಳಿಗೆಗಳು ಕೂಡ ಕ್ಲೋಸ್ ಆಗಿದೆ. ನದಿ ಭಾಗದ ಜನರಿಗೆ ಓಡಾಡದಂತೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿದೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ನಿರಂತರವಾಗಿ ಮಳೆ ಆಗ್ತಾ ಇದೆ. ಹೀಗಾಗಿ ಜನರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಳೆದ ಕೆಲ ದಿನಗಳಿಂದ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಮತ್ತೆ ಮಳೆಯ ಅಬ್ಬರ ಜೋರಾಗಿದೆ. ಶೃಂಗೇರಿಯಲ್ಲಿ ತುಂಗಾ ಪ್ರವಾಹಕ್ಕೆ ಜನರು ಈ ರೀತಿಯಾಗಿ ತತ್ತರಿಸಿ ಹೋಗಿದ್ದಾರೆ. ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ಗಾಂಧಿ ಮೈದಾನ ಪ್ಯಾರಲಲ್ ರೋಡ್ ಜಲಾವೃತ ಆಗಿದೆ ಸಂಪೂರ್ಣವಾಗಿ. ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ತುಂಗಾ ನದಿ. ತುಂಗಾ ನದಿಯ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ನು ಭಾರೀ ಮಳೆಗೆ ರಸ್ತೆ ಜಲಾವೃತ ಆಗಿ ಮೈದುಂಬಿ ಹರಿತಾ ಇದೆ ತುಂಗಾ ನದಿ. ಮಳೆ ಅಬ್ಬರಕ್ಕೆ ಕೆರೆಯ ರೀತಿಯಲ್ಲಿ ರಸ್ತೆಗಳು ಕಂಡು ಬರ್ತಾ ಇದೆ. ತುಂಗಾ ನದಿಯ ಅಬ್ಬರಕ್ಕೆ ರಸ್ತೆಗಳೇ ಜಲಾವೃತ ಆಗಿದೆ. ಕೊಟ್ಟಿಗೆಹಾರ ಚಾರ್ಮಾಡಿಯಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಮೂಡಿಗೆರೆಯಲ್ಲಿ 5 ಗಂಟೆಯಿಂದ ನಿರಂತರವಾಗಿ ಮಳೆ ಆಗ್ತಾ ಇದೆ. ಮಿನಿ ಬಸ್ ಹಾಗೂ ಮಿನಿ ಟ್ರಕ್ ಡಿಕ್ಕಿಯಾಗಿ 3 ಗಾಯ ಆಗಿದೆ. ಮೂಡಿಗೆರೆಯ ಬಿದರಹಳ್ಳಿ ಬಳಿ ಅಪಘಾತ ಸಂಭವಿಸಿದೆ. ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಪ್ರಾಕೃತಿಕವಾಗಿ ನಡೀತಾ ಇರುವಂತಹ ಅವಘಡಗಳ ಜೊತೆಗೆ ಮತ್ತೊಂದು ಕಡೆಯಲ್ಲಿ ಈ ರೀತಿಯಾಗಿ ರಸ್ತೆ ಅಪಘಾತಗಳಿಗೂ ಕೂಡ ಇದು ಕಾರಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.